ಕೇಂದ್ರ ರೇಷ್ಮೆ ತಾಂತ್ರಿಕ ಸಂಶೋಧನಾ ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಜೈವಿಕ ಮಾಹಿತಿ ವಿಜ್ಞಾನ ಮತ್ತು ಅನ್ವಯಿಕ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಡಿ ಸುಂದರ್ ಉದ್ಘಾಟಿಸಿದರು. ಈ ವೇಳೆ ಕೇಂದ್ರ ರೇಷ್ಮೆ ಮಂಡಳಿ ಹಾಗೂ ಕೇಂದ್ರ ರೇಷ್ಮೆ ತಾಂತ್ರಿಕ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ಎಸ್ ಪೆರಿಯಸ್ವಾಮಿ, ಕೇಂದ್ರ ರೇಷ್ಮೆ ಮಂಡಳಿ ತಾಂತ್ರಿಕ ನಿರ್ದೇಶಕ ಡಾ ಎಸ್ ಮಂದಿರಾಮೂರ್ತಿ, ಜಂಟಿ ಕಾರ್ಯದರ್ಶಿ ಡಾ ನರೇಶ್ ಬಾಬು, ಕೃಷ್ಣರಾಜೇಂದ್ರ ತಾಂತ್ರಿಕ ಸಂಸ್ಥೆ ಪ್ರಾಂಶುಪಾಲ ಜಗದೀಶ್ ಕೋರಿ ಮತ್ತಿತರರು ಉಪಸ್ಥಿತರಿದ್ದರು. ರೇಷ್ಮೆ ಕಚ್ಚಾ ವಸ್ತುಗಳು, ವಿವಿಧ ರೀತಿಯ ಜವಳಿ ಬಟ್ಟೆಗಳು, ಮಗ್ಗ, ಯಂತ್ರಗಳು, ಜವಳಿ ವಸ್ತುಗಳನ್ನು ತೊಡಿಸಿದ ಪ್ರತಿಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಮೊಳಕಾಲ್ಮೂರು ನೇಕಾರ ಮಾರುತಿ ನೇಕಾರ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯ ಕುರಿತು ಅನುಭವವನ್ನು ಹಂಚಿಕೊಂಡರು. ತುಂಬಾ ಕಷ್ಟಪಟ್ಟಿದ್ದಾರೆ, ನಮಗೆ ಅಲ್ಲಿಂದ ಬರೋರು ಅಂತೇಳಿ. ನಾನು ದಾವಣಗೆರೆಯಲ್ಲೂ ಕೂಡ ಡಿಸೆಂಬರ್ 27ನೇ ತಾರೀಕು 2024ರಲ್ಲಿ ದಾವಣಗೆರೆಯಲ್ಲೂ ಶಾಪ್ ಓಪನ್ ಮಾಡಿದೆ. ಇವತ್ತು ಆ ಶಾಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಡೀತಾ ಇದೆ. ಒಂದು 100 ಕುಟುಂಬಕ್ಕೆ ಕೆಲಸ ಕೊಟ್ಟರು ಖುಷಿ ಇದೆ.